ಇನ್ನು ಮುಂಬೈನಲ್ಲಿ ಇಲಿ ವಿಷ ಕೊಟ್ಟು 14,900 ಜನರ ಹತ್ಯೆಗೆ ಸಂಚು. ಮೊಹರಂ ಮೆರವಣಿಗೆಯಲ್ಲಿ ಜನರಿಗೆ ಮಾತ್ರೆ ತಿನ್ನಿಸಿ ಕೃತ್ಯಕ್ಕೆ ಯತ್ನಿಸಿರೋದು. 30,000 ಜನರಿಗೆ ತಿನ್ನಿಸುವಷ್ಟು ರಾಸಾಯನಿಕ ಇಟ್ಟಿದ್ದ ಫಯಾಜ್. ಆರೋಪಿ ಫಯಾಜ್ ಅರೆಸ್ಟ್ ಆಗಿದೆ. 14,900 ವಿಷ ತುಂಬಿದ ಮಾತ್ರೆಯನ್ನು ಜಪ್ತಿ ಮಾಡಿದ್ದಾರೆ. ಶಿಯಾ ಪಂಗಡಕ್ಕೆ ಸೇರಿರುವಂತಹ ಆರೋಪಿ ಫಯಾಜ್ ಪ್ರೇಮ್ಜಿ ನೋಡಿ, ಮೊಹರಂ ಮೆರವಣಿಗೆ ವೇಳೆ ವಿಷದ ಮಾತ್ರೆಗಳನ್ನು ಹಂಚುತ್ತಾ ಇದ್ದ ಈತ. ನೋವು ನಿವಾರಕ ಮಾತ್ರೆ ಅಂತ ಹೇಳಿ ಹಂಚುತ್ತಿದ್ದ ಈ ಕಿರಾತಕ ಫಯಾಜ್ ಮಾತ್ರೆ ಸೇವಿಸಿ ಓರ್ವ ಅಸ್ವಸ್ಥನಾದ ಬಳಿಕ ಫಯಾಜ್ ಖಾಕಿ ವಶಕ್ಕೆ. ನೋಡಿ, ಬೆಚ್ಚಿ ಬೀಳಿಸುವಂತ ಸ್ಟೋರಿ. ಮೊಹರಂ ಮೆರವಣಿಗೆಯಲ್ಲಿ ಜನರಿಗೆ ಮಾತ್ರೆ ತಿನ್ನಿಸಿ ಕೃತ್ಯಕ್ಕೆ ಯತ್ನಿಸಿರುವಂತಹ ಘಟನೆ. 30,000 ಜನರಿಗೆ ತಿನ್ನಿಸುವಷ್ಟು ರಾಸಾಯನಿಕ ಇಟ್ಟಿದ್ದ ಈತ ಫಯಾಜ್. ನೋಡ್ತಾ ಇದ್ದೀರಾ ನೋಡಿ. ಇಲಿ ಕೊಲ್ಲಲು ಬಳಸುವಂತ ಜಿಂಕ್ ಫಾಸ್ಫೇಟ್ 50 kgಯಷ್ಟು ಪತ್ತೆಯಾಗಿದೆ. ಆತ ಖುದ್ದು ಕುಳಿತು ಪ್ರತಿ ಮಾತ್ರೆಗೆ 1 ಗ್ರಾಂನಷ್ಟು ತುಂಬುತ್ತಾ ಇದ್ದ. ಅಂತಹ 30,000 ಮಾತ್ರೆಗಳನ್ನು ಸಿದ್ಧಪಡಿಸುವ ಗುರಿ ಹೊಂದಿದ್ದ. ಒಂದೇ ವರ್ಷದಲ್ಲಿ ಇರಾನ್ ಇರಾಕ್ಗೆ 19 ಬಾರಿ ಹೋಗಿ ಬಂದಿದ್ದಾನೆ. ಕಳೆದ ವರ್ಷದಲ್ಲೇ 19 ಬಾರಿ ಇರಾನ್ ಮತ್ತು ಇರಾಕ್ಗೆ ಹೋಗಿ ಬಂದಿದ್ದ. ಆತನ ಸೋದರಿ ತಾಯಿ ಇರಾನ್ನಲ್ಲಿ ನೆಲೆಸಿರೋದಾಗಿರೂ ಕೂಡ ವಿಚ್ಛೇದಿತ ಫಯಾಜ್ ಅಷ್ಟು ಬಾರಿ ಆ ದೇಶಗಳಿಗೆ ಹೋಗಿದ್ಯಾಕೆ? ಈ ಆಂಗಲ್ನಲ್ಲೂ ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ ಮುಂಬೈನ ಪೊಲೀಸ್ನವರು. ನೋಡಿ, ಈತ 30,000 ಮಾತ್ರೆಗಳನ್ನ ಫಿಲ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ, ಈತ ಪ್ಲಾನ್ ಯಾವ ರೀತಿ ಮಾಡಿಕೊಂಡಿದ್ದ, ಆ ಇಲಿಯ ಪಾಷಾಣವನ್ನು ಕೊಟ್ಟು ತಿನ್ನಿಸ್ಬೇಕು ಅಂತ ಲೆಕ್ಕಾಚಾರ ಹಾಕಿದ್ದ. ಮೊಹರಂ ಹಬ್ಬದಿಂದ ಅಪ್ಡೇಟ್ಸ್ ಕೊಡೋದಾದ್ರೆ ಶಶಿಧರ್. ಶಿವು, ಈ ಮುಸ್ಲಿಮರ ಒಂದು ಧಾರ್ಮಿಕ ಹಬ್ಬಗಳಲ್ಲಿ ಇದು ಒಂದು ರೀತಿಯಾಗಿ ಮೊಹರಂ ಕೂಡ ಒಂದು ಪವಿತ್ರವಾದ ಹಬ್ಬ. ಕೇವಲ ಇದು ಮುಸ್ಲಿಂ ಬಾಂಧವರಿಗೆ ಮಾತ್ರ ಅಲ್ಲ, ಹಿಂದೂ, ಕ್ರೈಸ್ತರು, ಬೇರೆ ಸಮುದಾಯದವರು, ಎಲ್ಲ ಜಾತಿ ಜನಾಂಗದವರು ಕೂಡ ಸಾವಿರಾರು ಜನ ಎಲ್ಲ ಕಡೆಯೂ ಕೂಡ ಭಕ್ತಿ ಮತ್ತು ಶ್ರದ್ಧಾಪೂರ್ವಕವಾಗಿ ಎಲ್ಲರೂ ಕೂಡ ಭಾಗಿಯಾಗಿ ಮೊಹರಮನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ಮೊಹರಂ ಕೊನೆ ದಿನ ಅಂದರೆ ಸಾಕು, ಎಲ್ಲ ಕಡೆಯೂ ಕೂಡ ವಿಶೇಷವಾಗಿ ಮೆರವಣಿಗೆ ಮಾಡಿ ಸಾವಿರಾರು ಜನ ಸೇರ್ತಾರೆ. ಇದು ಒಂದು ಪದ್ಧತಿ ಕೂಡ ನಡ್ಕೊಬಂದಿದೆ. ಇನ್ನು ಮುಂಬೈ ಅಂತಂದರೆ ಸಾಕು, ಅಲ್ಲಿ ಮುಸ್ಲಿಂ ಸಮುದಾಯದವರು ಅತಿ ಹೆಚ್ಚಾಗಿದ್ದಾರೆ. ಅದ್ರ ಜೊತೆ ಮುಸ್ಲಿಮ್ರಿಗಿಂತೂ ಅತಿ ಹೆಚ್ಚಾಗಿ ಹಿಂದೂಗಳೇ ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೀಗಾಗಿ ಸುಮಾರು 80ರಿಂದ 1 ಲಕ್ಷ ಜನ ಅಲ್ಲಿ ಮೊಹರಂ ಮೆರವಣಿಗೆಯಲ್ಲಿ ಭಾಗಿಯಾಗುವಂತ ಎಲ್ಲ ಲಕ್ಷಣಗಳು ಕೂಡ ಅಲ್ಲಿ ಕಂಡು ಬಂದಿತ್ತು. ಆದರೆ ಫಯಾಜು ಯಾಕೆ ಈ ರೀತಿಯಾಗಿ ಅಲ್ಲಿ ಟಾರ್ಗೆಟ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಇಲಿ ಪಾಷಾಣವನ್ನು ಹಂಚೋದಕ್ಕೆ ಮುಂದಾಗಿದ್ದಾನ ಅಂತ ಹೇಳ್ಬಿಟ್ಟು ಸಾಕಷ್ಟು ಅನುಮಾನಗಳು ಕೂಡ ಕಂಡು ಬಂದಿದೆ. ಅಲ್ಲಿ ಮೆರವಣಿಗೆ ಬಂದಂಥವ್ರಿಗೆಲ್ಲರೂ ಕೂಡ ಇದು ಅಲ್ಲಾ ಕೊಟ್ಟಿರುವಂಥ ಒಂದು ಆಹಾರ, ಇದನ್ನ ಸೇವನೆ ಮಾಡಿದ್ರೆ ಮೈಕೈ ನೋವೆಲ್ಲರೂ ಕೂಡ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಆ ಜಿಂಕ್ ಅನ್ನ ಒಂದು ಆತನೇ ತಯಾರು ಮಾಡಿದಂಥ ಮಾತ್ರೆಗಳನ್ನ ಎಲ್ಲರೂ ಕೂಡ ಕೊಡೋದಕ್ಕೆ ಶುರು ಮಾಡಿದ್ದ. ಅಲ್ಲಿ ತಿಂದಂಥ ಒಬ್ಬ ಮೈಕೈ ನೋವಿಗೆ ಅಂತ ಹೇಳಿ ತಿಂದಂಥ ಭಕ್ತ ಅಲ್ಲೇ ಸ್ಥಳದಲ್ಲೇ ಅಸ್ವಸ್ಥನಾಗ್ತಾನೆ. ಆಗ ಅದನ್ನು ನೋಡಿದಂಥವ್ರು ಅಲ್ಲಿ ತಕ್ಷಣ ಸ್ಥಳೀಯ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದ ತಕ್ಷಣ ಗೊತ್ತಾಗುತ್ತೆ ಇದು ಇಲಿ ಪಾಷಾಣ, ಈತ ಸುಮಾರು 30,000 ಜನಕ್ಕೆ ಸಾಯಿಸೋದಕ್ಕೆ ಸ್ಕೆಚ್ ಹಾಕಿದ್ದ ಅಂತ. ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಇರಾನ್ ಇರಾಕ್ನಲ್ಲೂ ಕೂಡ ಇದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈತ ರಾಜಸ್ಥಾನದವನು ಯಾಕೆ ಮುಂಬೈಯಲ್ಲಿ ಹೋಗಿ ಟಾರ್ಗೆಟ್ ಮಾಡಿದ್ದಾನ ಅಂತ ಎಲ್ಲ ಆಯಾಮಗಳು ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಶಿವು, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ.